ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿರಿಂದ ಈ ರೀತಿಯಾದ ಪುಡಾರಿಗಳು ಜಾಸ್ತಿ ಆಗಿದ್ದಾರೆ, ಈ ರೀತಿ ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ಮಾಡೋರು ಜಾಸ್ತಿ ಆಗಿದ್ದಾರೆ ಅಂತೇಳಿ ವಿಪಕ್ಷಗಳು ನಿಮ್ಮ ವಿಚಾರವನ್ನು ಪ್ರಸ್ತಾಪಿಸಿ ಟೀಕೆ ಮಾಡ್ತಾ ಇದೆ. ಈಗ ಅಧಿಕಾರಿಗಳು ನಾನು ಹೇಳೋದು ಯಾವುದೇ ಪಕ್ಷದ ವಿಚಾರದಲ್ಲಿ ಬರದೆ ಜನಗಳ ತೊಂದರೆಗೆ ನಾನು ಸ್ಪಂದಿಸಬೇಕು ಅನ್ನೋ ಮಾತನ್ನು ನಾನು ಹೇಳ್ತಿದ್ದೀನಿ. ಹಂಗಾಗಿ ಯಾವುದೇ ಥರದ ಇಲ್ಲಿ ದೌರ್ಜನ್ಯ ದಬ್ಬಾಳಿಕೆ ಖಂಡಿತವಾಗಿಯೂ ನಾವು ಮಾಡೂ ಇಲ್ಲ. ಅಲ್ಲಿ 31 ವಾರ್ಡಲ್ಲೂ ಕೂಡ ಜನರ ಸಮಸ್ಯೆ ಏನಿದೆಯೋ ಆ ಸಮಸ್ಯೆನ ದಿನ ನೋವು ಅನುಭವಿಸ್ತಾ ಇದ್ದೀವಿ. ಅಲ್ಲಿ ಆ ಒಂದು ನೋವುಗಳನ್ನ ಅಲ್ಲಿ ಬಗೆಹರಿಸಲಿ ಅನ್ನೋ ಒಂದು ಮಾತಿನ ಮುಖಾಂತರ ನಾನು ಹೇಳಿದ್ದೀನಿ. ಬಿಟ್ಟರೆ ಬೇರೆ ಯಾವುದೇ ಥರದ ನಾವು ದೌರ್ಜನ್ಯ ಅವ್ರಿಗೆ ಮಾಡಿಲ್ಲ. ನಾವು ಚಪ್ಪಲಿಯಲ್ಲಿ ಹೊಡಿಸ್ತೀನಿ, ದಂಗೆ ಏಳಿಸ್ತೀನಿ ಅನ್ನೋ ಬೆದರಿಕೆ ಹಾಕಿದ್ದೀರಾ ಅನ್ನೋ ಪದ ಆಡಿಯೋದಲ್ಲಿ ಇದೆ. ಯಾವುದು ಅದು ಯಾವ ಕಾರಣಕ್ಕೆ ಬಂತು ಸರ್? ಮತ್ತೆ ಹಾಗಾದ್ರೆ ಅಲ್ಲಿ 31 ವಾರ್ಡಲ್ಲಿ ಸಮಸ್ಯೆಗಳೇನಾಗ್ತಾ ಇದೆ ಅಂದರೆ ಕುಡಿಯೋ ನೀರಿಗೆ ಹಾಹಾಕಾರ ಶುರುವಾಗಿದೆ. ಕುಡಿಯೋಕ್ಕೆ ನೀರಿಲ್ಲ. ಅಲ್ಲಿ ಬೆಳಗ್ಗೆ ಎದ್ದರೆ ರೋಡಲ್ಲಿ ಟಾಯ್ಲೆಟ್ಸು ಇದು ಹರಿತಾ ಇದೆ ಮೇಲ್ಗಡೆ, ಅಂದರೆ ಒಂದು ಪಿಟ್ಟುಗಳಿಲ್ಲ ಅಲ್ಲಿ. ಅದನ್ನು ಏನಾಗ್ತಾ ಇದೆ, ಇವರು ಬಂದು ಅದನ್ನು ನೀಟಾಗಿ ಸರಿನೂ ಮಾಡ್ತಾ ಇಲ್ಲ. ಅವಾಗ ಏನಾಗ್ತಾಯಿದೆ, ಅಲ್ಲಿ ತುಂಬ ದಿನ ಆದರೆ ಬರೀ ಇದೇ ಗಲಾಟೆ ಆಗಿದೆ. ಅವರು ಏನು ಮಾಡ್ತಾರೆ, ಯಾರಾದರೂ ಬಂದಾಗ ಸಮಸ್ಯೆಗಳು ಅಂತಂದು ಬಂದಾಗ ಅವ್ರು ನನಗೆ ಹೇಳ್ತಾರೆ, ಸರ್ ನಿಮ್ಮವ್ರು ಬಂದಿದ್ದಾರೆ, ಈ ರೀತಿ ಹೇಳಿ, ನಾನು ಏನು ಮಾಡೋಕ್ಕೂ ಆಗ್ತಾಯಿಲ್ಲ, ಇಲ್ಲಿ ಹೇಳಿ ಅಂತ ಸುಮಾರು ಸಾರಿ ನಾನು ಹೇಳಿ ತುಂಬಾ ಮಿತಿ ಮೀರೋಗಿದೆ. ನೀವು ಈ ರೀತಿ ಆ್ಯಕ್ಷನ್ ತೊಗೊಂಡು ಇಲ್ಲಿ ಒಂದು ಕೆಲಸ ಮಾಡಲಿಲ್ಲ ಅಂತಂದರೆ ಜನ ಬಂದು ಅಂದರೆ ಗಲಾಟೆ ಮಾಡೋ ಅಂತ ಇದಿದೆ ಅನ್ನೋ ಮಾತನ್ನು ನಾನು ಹೇಳಿದ್ದೀನಿ. ಸರ್, ಈಗ ಅಧಿಕಾರಿಗಳಿಗೆ ನೀವು ನೋಟಿಸ್ ಕೊಡಿಸ್ಬೋದಿತ್ತು, ನಿಮ್ಮದೇ ಸರ್ಕಾರ ಇದೆ, ಇಲ್ಲಾಂದರೆ ಪತ್ರಗಳನ್ನ ಬರಿಬೋಯಿತ್ತು, ಸಂಬಂಧಪಟ್ಟ ಉಸ್ತುವಾರಿ ಸಚಿವರಿಗೆ ಆಗ್ಬೋದು, ಇಲ್ಲ ಅಧಿಕಾರಿಗಳಿಗೆ DC ಪತ್ರ ಬರಿಬೋಯಿತ್ತು. ಈ ರೀತಿಯಾಗಿ ಬೆದರಿಕೆಯನ್ನು ಹಾಕೋದು, ಈ ರೀತಿ ಪದ ಬಳಕೆ ರಾಜೀವ್ ಗೌಡರಿಗೆ ಎಷ್ಟು ಸರಿ ಅಂತ ಹೇಳಿ, ಸರಿನಾ ಇದು? ಈಗ ಈ ಒಂದು ಇದರಲ್ಲಿ ನಾವು ಸುಮಾರು ಸರಿ ಅಲ್ಲಿ ಪತ್ರಗಳ ಮುಖಾಂತರ ಕೊಟ್ಟಿದ್ದೀವಿ, ಕಂಪ್ಲೇಂಟ್ಸ್ ಮಾಡಿದ್ದೀವಿ. ಅಲ್ಲಿ ಯಾವುದೇ ರೀತಿಯ ಉಪಯೋಗ ಕೂಡ ಆಗಲಿಲ್ಲ. ಎಲ್ಲರಿಗೂ ಅಲ್ಲಿ ತಿಳಿಸಿದ್ದೀವಿ, ಅದನ್ನು ಏನೂ ಉಪಯೋಗ ಆಗಲಿಲ್ಲ. ಹಾಗಾಗಿ ನನ್ನ ಹತ್ರ ಬೆಳಗ್ಗೆ ಆದರೆ ನಮ್ಮ ಅಲ್ಲಿ ನಗರದ ಒಂದು ಸುಮಾರು 100 ಜನ ಅಲ್ಲಿರುವಂಥ ಸಮಸ್ಯೆಗಳನ್ನ ಬಂದು ನಮ್ಮ ಹತ್ರ ಹಂಚ್ಕೋತಾ ಇದ್ದಾರೆ. ತೊಂದರೆಗಳಾಗ್ತಾಯಿದೆ, ನಾವು ನಿಮ್ಗೆ ಓಟ್ ಹಾಕಿದ್ವಿ, ನಮಗೇನೂ ಆಗಲಿಲ್ಲ, ನಿಮ್ಮಿಂದ ಏನೂ ಮಾಡೋಕ್ಕಾಗ್ತಾಯಿಲ್ಲ ಅಂತ ಜನರೆಲ್ಲರೂ ಬಂದು ನನ್ನ ಮೇಲೆ ಅಲ್ಲಿರೋ ನೋವುಗಳನ್ನ ಹೇಳ್ಕೊಂಡು ಅವರ ಒಂದು ರೋಷನ ಹೊರ ಹಾಕ್ತಿದ್ದಾರೆ. ನಮಗೆ ಬೇರೆ ದಾರಿನೇ ತೋರಿಸ್ದೆ ಆ ರೋಸ್ ಹೋಗಿ ನಾವು ಈ ರೀತಿ ಮಾತಾಡಬೇಕಾಗಿದೆ. ಯಾವುದೇ ಉದ್ದೇಶಪೂರ್ವಕವಾಗಿಲ್ಲ. ಖಂಡಿತವಾಗೂ ಹೇಳ್ತಿದ್ದೀನಿ, ನಾನೇನಾದರೂ ಮಾತಾಡಿದ್ದೀನಿ ಅಂತಂದರೆ ನಮ್ಮ ಜನಗಳ ನೋವಿಗೋಸ್ಕರ ನಾನು ಮಾತಾಡಿದ್ದೀನಿ ಅನ್ನೋ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನಿಂದ ಆ ಒಂದು ಕೋಪದಲ್ಲಿ ಏನಾದರೂ ಒಂದು ಆ ಮಾತು ತಪ್ಪಾಗಿದ್ದರೂ ಕೂಡ ನಾನು ಕ್ಷಮೆ ಕೇಳ್ತಿದ್ದೀನಿ. ಮಾತಾಡಬಾರ್ದಿತ್ತು, ಆದರೂ ಕೂಡ ಮಾತಾಡಿದ್ದೀನಿ ಅನ್ನೋದೇನಾದರೂ ಆಗಿತ್ತು ಅಂತಂದರೆ ನಾನು ಕ್ಷಮೆ ಕೇಳ್ತಿದ್ದೀನಿ. ನಾನು ಯಾವುದೇ ಉದ್ದೇಶಪೂರ್ವಕವಾಗಲ್ಲ. ನಮ್ಮ ಜನಗಳಿಗಾಗ್ತಿರೋ ತೊಂದರೆ, ಜನಗಳಿಗಾಗ್ತಿರೋ ನೋವು ಅಲ್ಲಿ ಹೇಳ್ಕೊಳಕ್ಕಾಗ್ತಿಲ್ಲ ಪರಿಸ್ಥಿತಿ. ಯಾವ ಅಧಿಕಾರಿಗಳಿಗೆ ಹೇಳಿದ್ರು ಬಗೆಹರಿಸ್ತಾ ಇಲ್ಲ, ಅಲ್ಲಿಗೆ ಯಾರಿಗೆ ಹೇಳಿದ್ರು ಬಗೆಹರಿಸ್ತಾ ಇಲ್ಲ. ಹಂಗಾಗಿ ನಾನು ಆ ನೋವನ್ನು ನಾವು ತೋಡ್ಕೊಳ್ಳೋಕ್ಕಾಗದೆ ಈ ರೀತಿ ನಾವು ವ್ಯಕ್ತಪಡಿಸ್ತಾ ಇದ್ದೀವಿ. ಅಂದರೆ ಒಂದು ಮಹಿಳಾ ಅಧಿಕಾರಿಗೆ ಈ ರೀತಿಯಾದ ಪದ ಬಳಕೆ ನಿಮಗೆ ಸರಿ ಅನಿಸುತ್ತಾ? ಮಾತಾಡುವಂಥದ್ದು ಯಾವುದೇ ವಿಚಾರ ಇಟ್ಕೊಂಡು ಮಾತಾಡುವಂಥ ಸರಿ ಅನಿಸುತ್ತಾ? ಅಧಿಕಾರಿ ವಿಚಾರದಲ್ಲಿ ನನ್ನ ಇರೋಂಥ ನೋವು ಹೇಳ್ಕೊಳ್ತಿದ್ದೀನಿ. ಅವ್ರು ಅದಕ್ಕೆ ಕೋಆಪ್ರೇಟ್ ಮಾಡಿ ಇಲ್ಲ ಸಮಸ್ಯೆಗೆ ಸ್ಪಂದಿಸಿದ್ರೆ ತೊಂದರೆ ಇರಲಿಲ್ಲ. ನಾನು ಇವತ್ತವರೆಗೂ ಒಂದು 100 ಸಾರಿ ಹೇಳಿದ್ದೀನಿ, 1000 ಸಾರಿ ಅದನ್ನು ಕೇಳ್ತಾನೆ ಇದ್ದೀವಿ. ಪ್ರಾಬ್ಲಮ್ಗಳನ್ನ, ಸಮಸ್ಯೆನ ಅದನ್ನು ಬಗೆಹರಿಸುವಂಥ ಕೆಲಸ ಅವ್ರು ಮಾಡಲಿಲ್ಲ. ಹಾಗಾಗಿ ನನಗೆ ಕೋಪದಲ್ಲಿ ಮಾತು ಬಂದಿರ್ಬೋದೇ ಬಿಟ್ಟರೆ ನಾವು ಯಾವುದೇ ಉದ್ದೇಶಪೂರ್ವಕವಾಗಿ ಯಾವುದೇ ಮಾತು ಮಾತಾಡಲಿಲ್ಲ. ಆ ಮಾತು ತಪ್ಪಾಗಿರೋದಕ್ಕೆ ನಾನು ಕ್ಷಮೆನೂ ಕೇಳ್ತಾ ಇದ್ದೀನಿ ಸರ್. ಈಗ ಅವರು ಏನಾದರೂ ದೂರನ್ನು ಕೊಟ್ಟು FIR ದಾಖಲಾದ್ರೆ ನೀವು ಕಾನೂನೇನೇ ಒಂದು ಕ್ರಮ ತೆಗೆದುಕೊಂಡ್ರು ರೆಡಿಯಾಗಿದ್ದೀರಾ ಹಾಗಾದರೆ? ಈಗ ಅದಕ್ಕೆ ಅದ್ರ ವಿಚಾರವಾಗಿ ನಮ್ಮ ಜನ ಇದ್ದಾರೆ, ನಮ್ಮ ಜನಕ್ಕೋಸ್ಕರ ನಾವು ಹೋರಾಟ ಮಾಡಿದ್ದೀವಿ. ಈ ರೀತಿ ಇದೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ಏನೇ ಇದ್ದರೂ ಕೂಡ ನಮ್ಮ ಜನ ಇದ್ದಾರೆ, ಜನಗಳೆಲ್ಲ ಏನು ತೀರ್ಮಾನ ಮಾಡಿದ್ರೆ ಅದಕ್ಕೆ ನಾನು ಬದ್ಧವಾಗಿರ್ತೀನಿ ಸರ್. ಸರ್, ಈಗ ಈ ಕೊನೆಯದಾಗಿ ನೇರ ಪ್ರಶ್ನೆ ಸರ್. ಇಷ್ಟೆಲ್ಲ ಆಡಿಯೋದಲ್ಲಿ ದಬ್ಬಾಳಿಕೆ, ಬೆದರಿಕೆ ಹಾಕಿರುವಂಥದ್ದು ಬಹಿರಂಗ ಆಗಿದೆ, ವೈರಲ್ ಆಗಿದೆ. ಇದಕ್ಕೆ ನಿಮಗೆ ಈಗ ಏನು ಅನಿಸ್ತಾ ಇದೆ ಸರ್? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಅನಿಸ್ತಾ ಇದೆ? ಇಲ್ಲ, ನಾನು ಒಂದು ಕೋಪದಲ್ಲಿ ಒಂದು ಮಾತಾಡಿರ್ಬೋದು. ಬಟ್ಟು ನಾನು ಹೇಳ್ತಿದ್ದೀನಿ, ಯಾವುದೇ ಉದ್ದೇಶಪೂರ್ವಕವಾಗಿಲ್ಲ. ನಾನು ಅದಕ್ಕೆ ನಾನು ಮಾತಾಡಿರೋ ಮಾತಿನಲ್ಲಿ ತಪ್ಪಿದ್ರೆ ಕ್ಷಮೆನೂ ಕೇಳಿದ್ದೀನಿ. ನನಗೆ ಹೇಳೋದೇನೆಂದರೆ, ಒಟ್ಟಾರೆ ಇರಲಿ, ನನಗೆ ಏನೇ ತೊಂದರೆ ಆಗಿದ್ದರೂ ಸಹ ನಾನು ಹೇಳ್ತಿರೋದು ನನ್ನ ಜನಕ್ಕೋಸ್ಕರ. ಅಲ್ಲಿ ತೊಂದರೆ ಅನುಭವಿಸ್ತಾರಂಥ ಜನಕ್ಕೆ ಒಂದು ಸೂಕ್ತ ಪರಿಹಾರ ಆಗಬೇಕು, ಒಂದು ಸಮಸ್ಯೆ ಬಗೆಹರಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಹೇಳಿದ್ದೀನಿ. ಬಿಟ್ಟರೆ ಯಾವುದೇ ವೈಯಕ್ತಿಕವಾಗಿ ಮಾಡೋಂಥ ಒಂದು ವಿಚಾರನೂ ಅಲ್ಲ ಸರ್. ಬೇರೆ ದಾರಿ ಇನ್ನೂ ಕೂಡ ಇತ್ತಲ್ವ? ಅಂದರೆ ಈ ರೀತಿಯಾಗಿ ಫೋನಲ್ಲಿ ಬೆದರಿಕೆ, ದಬ್ಬಾಳಿಕೆ ಅಷ್ಟು ಹಾರ್ಶ್ ಆಗಿ ಮಾತಾಡೋ ಅಗತ್ಯ ಇತ್ತ? ನಾನು ಯಾವುದೇ ಥರದ ಅವರಿಗೆ ಬೆದರಿಕೆ ಹಾಕಿದ್ದಲ್ಲ. ಇದನ್ನು ಹೇಳಿದ್ದೀನಿ, ಸಮಸ್ಯೆ ಹಿಂಗಿದೆ, ನೀವು ಮುಂದಿನ ದಿನಗಳಲ್ಲಿ ತೊಂದರೆ ಮಾಡಬಾರ್ದು. ಯಾವುದೇ ಇದ್ದಿದ್ರೂ ಕೂಡ ಪಕ್ಷಾತೀತವಾಗಿ ನೀವು ಒಂದು ಅಧಿಕಾರಿ ಇದ್ದೀರಿ, ಎಲ್ರಿಗೂ ಒಂದೇ ರೀತಿಯಲ್ಲಿ ನಡೆಸ್ಕೊಂಡು ಹೋಗಬೇಕು ಅನ್ನೋ ಮಾತನ್ನು ಅವ್ರಿಗೆ ನಾನು ಹೇಳಿದ್ದೀನಿ. ಸರ್, ಅದರಲ್ಲಿ ಕರೆಕ್ಟಾಗಿದೆ. ನೀವು ಫಸ್ಟ್ ಮಾತಾಡುವಂಥ ಸಂದರ್ಭದಲ್ಲಿ ಬ್ಯಾನರ್ ವಿಚಾರ ತೆಗಿತೀರಿ, ವಿಚಾರ ಆದಮೇಲೆ ಬೆಂಕಿ ಹಚ್ಚಿಬಿಡ್ತೀನಿ ಅಂತ ಹೇಳ್ತೀರಿ. ಇದು ಅಧಿಕಾರಿ ಜೊತೆ ಮಾತಾಡೋ ರೀತಿ ನಾನೊಂದು ಪ್ರಶ್ನೆಗಳ ವಿಪಕ್ಷಗಳು ಮಾಡ್ತಾ ಇದೆ. ನಾನು ಬೆಂಕಿ ಹಚ್ತೀನಿ ಅಂತ ಹೇಳಿರೋ ಮಾತು ಪದೇ ಹೇಳ್ತಿದ್ದೀನಿ.
ನಾನು ಬ್ಯಾನರ್ ಅಕ್ರಮವಾಗಿ ಕಟ್ಟಿರೋಂಥ ಬ್ಯಾನರ್ಗಳು ಯಾವುದಿದೆ ಅಲ್ಲಿ ಯಾವ ಪರ್ಮಿಷನ್ ತೊಗೊಂಡಿಲ್ಲ ಅಂಥದ್ದನ್ನು ನೀವು ಅದನ್ನು ರಿಮೂವ್ ಮಾಡಲಿಲ್ಲ ಅಂತಂದರೆ ನಾನು ಕಿತ್ತು ಅದನ್ನು ಬೆಂಕಿ ಹಚ್ತೀನಿ ಅನ್ನೋ ಮಾತನ್ನು ಹೇಳಿದ್ದೀನಿ. ನಿಮಗೆ ಹೇಳಿದ್ದೀವಿ ಪದೇ ಪದೇ, ನಾವು ಪರ್ಮಿಷನ್ ಹಾಕಿರೋಂಥದ್ದನ್ನು ತೆಗ್ದಿದ್ದೀರಿ, ನೀವು ಪರ್ಮಿಷನ್ ಆಗದೇ ಇರೋಂಥ ಬ್ಯಾನರ್ಗಳಿದ್ದಾವೆ ಅದನ್ನು ಕಿತ್ತು ಬ್ಯಾನರ್ಗೆ ಬೆಂಕಿ ಹಚ್ತೀವಿ ಅನ್ನೋ ಮಾತನ್ನು ಹೇಳಿದ್ದೀವಿ. ನಾವು ಯಾವುದೇ ಕಾರಣಕ್ಕೂ ಯಾವುದೇ ವ್ಯಕ್ತಿಗೆ ಹೇಳಿರೋಂಥ ಮಾತಲ್ಲ ಅದನ್ನು. ಈಗ ಯಾವುದೇ ತನಿಖೆ ಆದರೂ ಏನೇ ಕ್ರಮ ಆದರೂ ಕೂಡ ರಾಜೀವ್ ಗೌಡ ರೆಡಿ ಇದ್ದಾರೆ ಎದುರಿಸಲಿಕ್ಕೆ. ನಾನು ಯಾವುದೇ ಥರ ತಪ್ಪು ಮಾಡಿಲ್ಲ, ಹಂಗಾಗಿ ನಾನು ಹೇಳ್ತಿದ್ದೀನಿ, ನಾನು ಏನೇ ಮಾತಾಡಿದರೂ ಕೂಡ ಏನೇ ಇದ್ದರೂ ಕೂಡ ನನ್ನ ಜನಕ್ಕಾಗಿರೋ ತೊಂದರೆಗೋಸ್ಕರ ನಾನಲ್ಲಿ ಖಂಡಿತವಾಗ್ಲೂ ಹೇಳ್ತಿದ್ದೀನಿ, ನನ್ನ ಜನಗಳು ತೊಂದರೆ ಆಗಿರಿ ಆ ನೋವನ್ನು ಅನುಭವಿಸ್ತಾರೋ ಅದನ್ನು ನೋಡಿ ನನ್ನ ರೋಸ್ ಹೋಗಿ ನಾನು ಏನೇ ವಿಚಾರ ಇದ್ದರೂ ಮಾತಾಡಿದ್ದೀನಿ. ಹಂಗಾಗಿ ನಂದೇನೇ ತಪ್ಪಿದ್ರೂ ಕೂಡ ನಾನು ಇದು ಫೇಸ್ ಮಾಡೋಕ್ಕೂ ನಾನು ಸಿದ್ಧವಾಗಿದ್ದೀನಿ. ನೀವು ನಾನು ತಪ್ಪಿಲ್ಲ ಅಂತೀರಾದರೆ ಮಹಿಳಾಧಿಕಾರಿ ಕಚೇರಿ ಮುಂದೆ ಕಣ್ಣೀರು ಹಾಕ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇಲ್ಲ, ಅವ್ರಿಗೆ ನಾವು ಸುಮಾರು ಸಾರಿ ಹೇಳಿದ್ದೀವಿ. ಅವ್ರು ಎಲ್ರಿಗೂ ಏನಾಗ್ತಾ ಇದೆ, ನಮ್ಮಲ್ಲಿ ಯಾರು ಕೌನ್ಸಿಲರ್ಸ್ ಹೋಗಿ ಏನಾದ್ರು ಸಮಸ್ಯೆ ಹೇಳಿದ್ರೆ, ಈ ರೀತಿ ನಂದು ರೋಡಲ್ಲಿ ತೊಂದರೆ ಆಗಿದೆಯಮ್ಮ, ಈ ರೀತಿ ಟಾಯ್ಲೆಟ್ ನೀರು ಹರಿತಾ ಇದೆ, ಕುಡಿಯೋಕ್ಕೆ ನೀರು ಬರ್ತಾ ಇಲ್ಲ ಅಂತಂದರೆ ಅವರೆಲ್ರಿಗೂ ಬೆದರಿಕೆ ಆಗ್ತಾರೆ. ಏನಂತ ನೋಡಿ, ಈ ರೀತಿ ರೆಕಾರ್ಡಿಂಗ್ ಮಾಡ್ಕೋತಾರೆ. ರೆಕಾರ್ಡಿಂಗ್ ಮಾಡಿಕೊಂಡು ಎಲ್ಲರೂ ನಾನು ಮೀಡಿಯಾಗೆ ಹೋಗ್ತೀನಿ, ಇಲ್ಲ ನನಗೆ ಈ ಥರ ತೊಂದರೆ ಇದು ಮಾಡ್ತೀನಿ, ಕಂಪ್ಲೇಂಟ್ ಕೊಡ್ತೀನಿ, ಈ ರೀತಿ ಹೇಳ್ತಾ ಇದ್ದಾರೆ. ಹಂಗಾಗಿ ನಾವು ಇವಾಗ ಏನಾದ್ರು ತೊಂದರೆ ಆದರೆ ಯಾವ ಅಧಿಕಾರಿನ ಈ ರೀತಿ ನಾವೇನು ಕೇಳಲಿಲ್ಲ ಅಂತಂದರೆ ಮತ್ತೆ ಬಗೆಹರಿಸೋರು ಯಾರು? ಅಧಿಕಾರಿಗಳೇ ಈ ರೀತಿ ಹೋಗಿ ರೆಕಾರ್ಡಿಂಗ್ ಮಾಡ್ಕೊಂಡು ಕಂಪ್ಲೇಂಟ್ ಮಾಡ್ತೀನಿ ಅಂತಂದರೆ ಮತ್ತೆ ನಾವು ಜನಪ್ರತಿನಿಧಿಗಳು ಇಲ್ಲ ಜನರ ಒಂದು ಇದಕ್ಕಿರೋಂಥವ್ರು ನಾವು ಯಾವ ರೀತಿ ಈ ಕೇಳ್ಕೋಬೇಕು ಅನ್ನೋದನ್ನು ನಮಗೆ ಅರ್ಥ ಆಗ್ತಾ ಇಲ್ಲ. ಅಂದರೆ ಅಧಿಕಾರಿದ ತಪ್ಪು ನನ್ನ ತಪ್ಪಿಲ್ಲ ಅಂತೀರಾ? ಹಾಗಾದ್ರೆ ನೀವು ತಪ್ಪು ಮಾಡಿಲ್ಲ ಅಂತೀರಾ ವಿಚಾರದಲ್ಲಿ? ಖಂಡಿತವಾಗ್ಲೂ ನಾವು ಅಧಿಕಾರಿಗಳವರು ಆ ಒಂದು ಕರೆಕ್ಟಾಗಿ ಅಲ್ಲಿ ನಡೆಸ್ಕೊಂಡಿದ್ರೆ ನಾವು ಮಾತಾಡೋಂಥ ಅವಶ್ಯಕತೆನೇ ಇಲ್ಲ. ಅವ್ರು ಆ್ಯಕ್ಚುಲಿ ನನಗೆ ಎಷ್ಟೊಂದು ಸಾರಿ ಹೇಳಿದ್ದಾರೆ, ಸರ್ ನಿಮ್ಮ ಸಪೋರ್ಟು ಖಂಡಿತ ತುಂಬ ಇದೆ, ಇಲ್ಲೇನೇ ಬಂದರೂ ತೊಂದರೆಗಳಾದ್ರೂ ಅಟ್ಲೀಸ್ಟು ಜನಕ್ಕೆ ಸಮಾಧಾನ ಹೇಳಿ ಕಳಿಸ್ತಿದ್ದೀರಾ ಅನ್ನೋ ಮಾತನ್ನು 100 ಸಾರಿ ಅವ್ರು ಹೇಳಿದ್ದಾರೆ. ಅವರೇ ಹೇಳಿರೋಂಥ ಮಾತುಗಳು ಕೂಡ ಇದೆ. ಬಟ್ ನಾವು ರೆಕಾರ್ಡಿಂಗಲ್ಲೂ ಇದೆ, ನಾವು ಬೇಕಾದ್ರೆ ಹೇಳ್ಬೋದು. ಬಟ್ ನಾವು ಯಾವುದನ್ನು ಆ ರೀತಿ ರೆಕಾರ್ಡಿಂಗ್ ಮಾಡಿಕೊಂಡು ಹೇಳಿ ಯಾವುದು ಮಾಡೋಕ್ಕೆ ಹೋಗಲಿಲ್ಲ ಸರ್. ಈಗ ನಿಮ್ಮದೇ ಆಡಿಯೋ ಇದೆ ನೋಡಿ. ಮಧ್ಯದಲ್ಲಿ ಹಾಕ್ಬಿಟ್ಟಿದ್ರಂತೆ, ಅದೇನೋ ಗಾಡಿಗಳಿಗೆ ಗುದ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅವ್ರು ಯಾರೋ ಪಬ್ಲಿಕ್ ತರ ನೋಡಿದಿರಿ, ಕೆಟ್ಟ ತರ ನೋಡಿಲ್ಲ ಸರ್. ಒಂದ್ ನಿಮಿಷ, ಬ್ಯಾನರ್ ಬಿಚ್ಬಿಟ್ಟದು ಆಫೀಸಲ್ಲಿ ಇದೆ ಸರ್, ಅದನ್ನ ಮಧ್ಯದಲ್ಲೆಲ್ಲ ಕಟ್ಟಿದ್ದಾರೆ, ಆಕ್ಸಿಡೆಂಟ್ ಆಗಿದೆ ಅಂತೆ ಸರ್. ಒಂದ್ ನಿಮಿಷ ಕೇಳಿ, ಅದು ಆಕ್ಸಿಡೆಂಟ್ ಆಗಿದೆ ಸರ್, ಪಬ್ಲಿಕ್ ಇಂದ ಕಂಪ್ಲೇಂಟ್ ಬಂದಿದೆ. ಕಂಪ್ಲೇಂಟ್ ಬಂದ್ರೆ ಬ್ಯಾನರ್ ಹೆಂಗ್ ಕೀಳ್ತೀರಿ? ಬ್ಯಾನರ್ ಕಿತ್ತಿಲ್ಲ ಸರ್, ತೆಗ್ಬಿಟ್ಟದು ಆಫೀಸಲ್ಲಿ ಇಟ್ಟಿದ್ದಾರೆ. ನಾನು ಯಾವ ಬಿಚ್ಚಿ ಸರಿ ಇಲ್ಲ ಅಂದ್ರೆ ನೋಡ್ತೀನಿ ನಾನು ಏನು ಅಂತ ತಂದೀಗ. ಹಂಗೆಲ್ಲ ಮಾತಾಡಬೇಡಿ. ಈ ಪದ ನೀವೇ ಕೇಳಿಸ್ಕೊಂಡ್ರಿ, ಹಾಗಾದ್ರೆ ಇದಕ್ಕೇನು ಹೇಳ್ತೀರಿ? ನಾನೀಗ ಬ್ಯಾನರ್ನ ಕಿತ್ತಿದ್ದೀರಿ, ಪರ್ಮಿಷನ್ ಕೊಟ್ಟಿದ್ದೀರಿ, ನಾವು ಪರ್ಮಿಷನ್ ತೊಗೊಂಡಿದ್ದೀವಿ, ನಿಮ್ಮ ಹತ್ರ ಪರ್ಮಿಷನ್ ಕಳಿಸಿದ್ದೀವಿ. 13ನೇ ತಾರೀಕು ಕಾರ್ಯಕ್ರಮ ಇದ್ದರೆ 8ನೇ ತಾರೀಕು 9ನೇ ತಾರೀಕು ಅವ್ರು ಕಳಿಸಿದ್ದೀವಿ. ಅವ್ರು ರಜಾ ಹಾಕಿ ಈ ದಿನಗಳಲ್ಲೇ ಮೋಸ್ಟ್ಲಿ ಅವರು ಆಫೀಸ್ಗೆ ಬಂದಿರಲಿಲ್ಲ, ಆದರೂ ಕೂಡ ವಾಟ್ಸಪ್ಪಲ್ಲಿ ಕಳಿಸಿ ಓಕೆ ನೀವು ಕಟ್ಕೊಳ್ಳಿ ಅಂತಲೂ ಹೇಳಿದ್ದಾರೆ. ಬ್ಯಾನರ್ ಕಟ್ಟಿದ್ದೀವಿ. ಬ್ಯಾನರ್ ಕಟ್ಟುವಾಗ ಯಾವುದೇ ಇದ್ರೂ ಸೈಡಲ್ಲೇ ಬ್ಯಾನರ್ ಕಟ್ಟಿದ್ದೀವಿ, ಎಲ್ಲನೂ ಸೂಕ್ತವಾಗೇ ಇತ್ತು. ಬ್ಯಾನರ್ನ ಅವರು ಕಿತ್ಕೊಂಡು ಹೋಗೋ ಬದಲು ನಮಗೆ ಒಂದು ಹೇಳ್ಬೋದಿತ್ತು, ಇಲ್ಲ ಫೋನ್ ಮಾಡಿ ಹೇಳಿದ್ರು ಅದನ್ನು ಅಕಸ್ಮಾತ್ ಬ್ಯಾನರ್ನ ಇಲ್ಲ ಸರಿಪಡಿಸ್ಬೋದಿತ್ತು, ಏನು ಬೇಕಾದ್ರೆ ಮಾಡ್ತಿದ್ವಿ. ಆ ಬ್ಯಾನರ್ ವಿಚಾರಕ್ಕೆ ಅವ್ರು ಪರ್ಪಸ್ಸಾಗಿ ಹೋಗಿ ಕಿತ್ಕೊಂಡು ಹೋಗಿ ಎಲ್ಲೋ ಹಾಕಿದ್ದಾರೆ, ಅದನ್ನು ಬ್ಯಾನರಲ್ಲಿ ತೆಗ್ದಿದ್ದಾರೆ. ನಮ್ಗೆ ಹೇಳಿದರೆ ನಾವು ಮಾಡ್ತಾಯಿದ್ವಿ. ಆ ಬ್ಯಾನರ್ ವಿಚಾರ ಅನ್ನೋದು ಇವತ್ತೇ ಅಲ್ಲ, ಕಳೆದ ಬಾರಿ ಕೂಡ ಬ್ಯಾನರ್ನ ಬಿಚ್ಚಿದ್ರು ಪರ್ಮಿಷನ್ ಆಗಿದ್ರೆ. ಅದೇ ಜಾಗದಲ್ಲಿ ಬೇರೆಯವ್ರ ಬ್ಯಾನರ್ ಕಟ್ಸಿದ್ರು ಅವರು. ನಾನು ಅದನ್ನು ಕೇಳಿದ್ದೀನಿ, ಹೋದ ಸರಿ ಕೂಡ ನೀವು ಲಾಸ್ಟ್ ಟೈಮ್ ಬ್ಯಾನರ್ ವಿಚಾರ ಬಂದಾಗ ಹಂಗೆ ಮಾಡಿದ್ದೀರಿ, ಯಾಕೆ ಆ ಥರ ಮಾಡ್ತಾಯಿದ್ದೀರಿ? ನಾವು ಪರ್ಮಿಷನ್ನು ತೊಗೊಂಡಿದ್ದೀವಿ, ಏನು ಸಮಸ್ಯೆ ಏನಿದೆ? ನೀವು ಒಂದು ಅಧಿಕಾರಿ ಇದ್ದೀರಿ, ಎಲ್ರಿಗೂ ಒಂದೇ ರೀತಿಯಲ್ಲಿ ನೋಡ್ಬೇಕು, ನೀವು ಯಾಕೆ ಈ ರೀತಿ ಮಾಡ್ತಾಯಿದ್ದೀರಿ? ಫಸ್ಟ್ ನಮ್ಮ ಬ್ಯಾನರ್ ಏನಿದೆಯೋ ಪರ್ಮಿಷನ್ ತೊಗೊಂಡಿದ್ದೀವಿ, ಎಲ್ಲಿದೆಯೋ ಆ ಬ್ಯಾನರ್ ತಂದು ನೀವು ಅಲ್ಲಿ ಕಟ್ಟಬೇಕು ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ. ನೇರ ಪ್ರಶ್ನೆ ಸರ್, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆದರಿಕೆ ಹಾಕಲಾಗಿದೆ ಅಂತೇಳಿ ಖುದ್ದು ಅವ್ರು ಹೇಳ್ತಾ ಇದ್ದಾರೆ. ಈ ಒಂದು ಘಟನೆಗೆ ನೀವೇನು ಹೇಳ್ತೀರಾ? ಮತ್ತೇನು ಈ ಥರ ಮಾತಾಡಬಾರ್ದಿತ್ತು ಅನಿಸಿದೆ ಈಗ? ಸರ್, ನಾನು ಕೇಳಿರೋದು ಸರಿನೇ, ಅದರಲ್ಲಿ ನನಗೆ ಆ ಒಂದು ರೋಷದಲ್ಲಿ ಏನೋ ಒಂದು ಆ ತಪ್ಪಾಗಿ ಏನಾದ್ರು ನನ್ನ ಅನಿಸಿದೆಯಲ್ಲ, ಏನೋ ಅವ್ರಿಗೆ ಅಂದಿರೋದಲ್ಲ. ನಾನು ಹೇಳ್ತೀನಿ, ಯಾರು ಅಧಿಕಾರಿ ಇರಲಿ, ಯಾರು ಅಲ್ಲಿ ಕಿತ್ತಿದ್ದಾರೆ, ಫಸ್ಟ್ ಅವ್ನು ತಗೊಂಬಂದಲ್ಲಿ ಕಟ್ಟಬೇಕು ಅನ್ನೋ ಒಂದು, ಅಂದರೆ ನಾನು ಒಂದು ಆ ನೋವಲ್ಲಿದ್ದು ಮಾತಾಡಬಾರ್ದಿತ್ತು, ಆದರೂ ಮಾತು ತಪ್ಪಾಗಿದೆ. ಅದಕ್ಕೋಸ್ಕರ ನಾನು ಅವ್ರನ್ನ ಕ್ಷಮೆ ಕೇಳ್ತಿದ್ದೀನಿ. ಆ ನೋವಲ್ಲಿ ನಾನು ಹೇಳಿದ್ದೀನಿ, ಇದೊಂದೇ ವಿಚಾರ ಅಂತಲ್ಲ, ಫ್ಲೆಕ್ಸ್ ಒಂದೇ ಅಂತಲ್ಲ, ಎಲ್ಲ ಕೆಲಸಕಾರಿಗಳ ಬಗ್ಗೆನೂ ಆ ನೋವು ನನಗೆ ಅಲ್ಲಿ ಸರಿಯಾಗಿ ಅವರು ಕೆಲಸಗಳು ನಿರ್ವಹಿಸದೇ ಇರೋದಕ್ಕೋಸ್ಕರ ಆ ಒಂದು ಇದನ್ನು ಮತ್ತೆ ನಮ್ಮ ಜನಕ್ಕೆ ಮರುಕಳಿಸಬಾರ್ದು ಅನ್ನೋ ಒಂದು ಇದಕ್ಕೋಸ್ಕರ ನಾನು ಹೇಳಿದ್ದೀನಿ. ಇದಿಷ್ಟು ರಾಜೀವ್ ಗೌಡರು ಮಾತು. ಯಾಕೆಂದರೆ ಆ ಮಹಿಳಾ ಅಧಿಕಾರಿಗೆ ನಿಂದನೆ ಮಾಡಬೇಕು ಅಂತ ನಾನು ಹೇಳಲಿಲ್ಲ, ನನ್ನ ನೋವಿನಿಂದ ಹೇಳಿದ್ದೀನಿ. ಆ ಥರ ಆಕೆಗೆ ಹರ್ಟ್ ಆಗಿದ್ರೆ, ನೋವಾಗಿದ್ರೆ ನಾನು ಆಕೆನ ಕ್ಷಮೆ ಕೂಡ ಕೇಳ್ತೀನಿ ಅನ್ನೋ ಮಾತನ್ನು ಕೂಡ TV9 ಬಳಿ ಹಂಚ್ಕೊಳ್ತಾ ಇರುವಂಥ. ಕ್ಯಾಮ್ರಾಮನ್ ಸಯ್ಯದ್ ಜೊತೆ ಸುನಿಲ್, TV9 ಬೆಂಗಳೂರು.